ನೂತನವಾಗಿ ನಿರ್ಮಾಣಗೊಂಡ ಬ್ರಹ್ಮಾವರ ತಾಲೂಕು ಆಡಳಿತ ಸೌಧ ಪ್ರಥಮ ವರ್ಷದ ಮಳೆಯಲ್ಲಿಯೇ ಸೋರುತ್ತಿದ್ದು ನೂರಾರು ವರ್ಷದ ಸರಕಾರಿ ಕಡತಗಳು ಒದ್ದೆಯಾಗುವ ಹಂತ ತಲುಪಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡು 2023ರ ಡಿಸೆಂಬರ್ ತಿಂಗಳಿನಲ್ಲಿ ಉದ್ಘಾಟನೆಗೊಂಡು ಹಳೆ ತಾಲೂಕು ಕಚೇರಿಯಿಂದ ಹೊಸ ಆಡಳಿತ ಸೌಧಕ್ಕೆ ಬ್ರಹ್ಮಾವರ ತಾಲೂಕು ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ, ಸರ್ವೆ ಮತ್ತು ಭೂದಾಖಲೆ ಕಚೇರಿ ಸ್ಥಳಾಂತರಗೊಂಡು ಸಾರ್ವಜನಿಕರಿಗೆ ಒಂದೇ ಕಡೆಯಲ್ಲಿ ಕೆಲವು ಕಚೇರಿ ಸೌಲಭ್ಯ ದೊರಕುವಂತೆ ಆಗಿತ್ತು. ತಾಲೂಕು ಆಡಳಿತ ವಿಭಾಗದಲ್ಲಿ ವಿದ್ಯುತ್ ಮತ್ತು ಜನರೇಟರ್ ಕೂಡ ಇಲ್ಲದೆ ಕಚೇರಿ ಕೆಲಸಗಳು, ಸಿಬ್ಬಂದಿಗಳು ಸ್ತಬ್ಧವಾಗಿದೆ. ಇದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ತಹಶೀಲ್ದಾರ್ ಚೇಂಬರ್ನ ಹಿಂದೆ ದಕ್ಷಿಣ ಭಾಗದ ಗೋಡೆಯಲ್ಲಿ ಮಳೆಯ ನೀರು ಸೋರಿ ಅಪಾರ ವೆಚ್ಚದಲ್ಲಿ ನಿರ್ಮಾಣಗೊಂಡ ಪೀಠೋಪಕರಣಗಳಲ್ಲಿ ನೀರಿನ ಸೆಲೆ, ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕಡತಗಳ ಕೊಠಡಿ ಸರ್ವೆ, ಭೂದಾಖಲೆ ಕಡತಗಳ ಕೊಠಡಿಯಲ್ಲಿ, ಶಾಸಕರ ಕಚೇರಿಯಲ್ಲಿ ಗೋಡೆಯ ಬಿರುಕು ಮತ್ತು ಸೋರುವಿಕೆಗೆ ಸಾಕ್ಷಿ ಹೇಳುತ್ತಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೊಂಡ ತಾಲೂಕು ಆಡಳಿತ ಸೌಧ ಸೋರುತ್ತಿರುವುದು ದುರಾದೃಷ್ಟಕರ ಸಂಗತಿ. ಸೋರುವಿಕೆ ತಡೆಗಟ್ಟಿ ಅತ್ಯಮೂಲ್ಯ ಕಡತಗಳನ್ನು ಜೋಪಾನ ಮಾಡುವ ಕಾರ್ಯ ಆಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.